35 ವರ್ಷಗಳು ಕಳೆದಿದೆ. ಸಮಾವೇಶವನ್ನು ಸರ್ಕಾರಿ ನಿವೃತ್ತಿ ನೌಕರರ ಸಂಘದಿಂದ ಆಯೋಜನೆ ಮಾಡಲಾಗಿದೆ. 30,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ. ಬೆಳಗಿನ ಕಾರ್ಯಕ್ರಮದಲ್ಲಿ ಏನೊಂದು ಕಾರ್ಯಾಗಾರ, ರಾಜ್ಯಮಟ್ಟದ ಕಾರ್ಯಾಗಾರವನ್ನು ರಾಜ್ಯದ ಮುಖ್ಯಮಂತ್ರಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು 10:30ಕ್ಕೆ ಉದ್ಘಾಟನೆ ಮಾಡಲಿದ್ದಾರೆ. ಡಾಕ್ಟರ್ TH ಆಂಜನಪ್ಪ, ಒಕ್ಕಲಿಗರ ಸಂಘದ ನಿರ್ದೇಶಕರು, ಮತ್ತು ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್, ಲೆಪ್ರೋಸ್ಕೋಪಿ ಶಸ್ತ್ರ ತಜ್ಞರು, ಇವರು 3 ಜನ ಬೆಳಗಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸರ್ಕಾರಿ ನೌಕರರ, ನಿವೃತ್ತಿ ನೌಕರರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಿರಬಹುದು, ಸರ್ಕಾರದ ಕಾರ್ಯಕ್ರಮಗಳನ್ನು ನಿವೃತ್ತಿ ನೌಕರರು ರಾಜ್ಯದ ಶ್ರೀಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ತಲುಪಿಸಬೇಕು ಅನ್ನೋ ಬಗ್ಗೆ ಕಾರ್ಯಾಗಾರ 10ರಿಂದ 12 ಗಂಟೆವರೆಗೂ 2 ಗಂಟೆಗಳ ಕಾಲ ಈ ಕಾರ್ಯಾಗಾರ ನಡೀತದೆ. 2:15 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಆ ಬೃಹತ್ ಸಮಾವೇಶನ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಅವರ ಜೊತೆಯಲ್ಲಿ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿಯವರು, ಸಮಾಜ ಕಲ್ಯಾಣ ಸಚಿವರಾದಂಥ H ಮಹದೇವಪ್ಪನವರು, ನಗರಾಭಿವೃದ್ಧಿ ಸಚಿವರಾದಂಥ ಬೈತಿ ಸುರೇಶ್ ಅವರು, ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು, ಮಾಜಿ ಸಚಿವರು ಹಾಲಿ ಶಾಸಕರಾದಂಥ M ಕೃಷ್ಣಪ್ಪನವರು, ಡಾಕ್ಟರ್ HD ರಂಗನಾಥ್ ಅವರು ಕುಣಗಲ್ ತಾಲೂಕಿನ ಶಾಸಕರು, SC ಬಾಲಕೃಷ್ಣ ಶಾಸಕರು ಮಾಗಡಿ ತಾಲೂಕು. ಆ ಸಮಾವೇಶದ ಹಿನ್ನೆಲೆ 30-35 ವರ್ಷಗಳ ಕಾಲ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಮಾಡಿ ಸರ್ಕಾರದ ಕಾರ್ಯಕ್ರಮವನ್ನು ಪ್ರಾಮಾಣಿಕವಾಗಿ ರಾಜ್ಯದ ಜನತೆಗೆ ಅನುಷ್ಠಾನ ಮಾಡಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಸೊ ಈಗಲೂ ಕೂಡ ಸೇವೆಯಿಂದ ನಿವೃತ್ತಿಯಾದರೂ ಕೂಡ ಒಂದು ಕಡೆ ಸಮಾಜ ಸೇವೆ ಗ್ರಾಮ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಮತ್ತು ಸರ್ಕಾರದ ಕಾರ್ಯಕ್ರಮಗಳನ್ನು ರೈತನಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅವತ್ತು ಚರ್ಚೆ ನಡೆದಿದೆ. ಮತ್ತೆ ನಮ್ಮ ಸರ್ಕಾರಿ ನಿವೃತ್ತಿ ನೌಕರರ ಪ್ರಮುಖ ಬೇಡಿಕೆ ಸುಮಾರು 2 ವರ್ಷಗಳಿಂದಲೂ ಕೂಡ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಹಿಂದಿನ ಮುಖ್ಯಮಂತ್ರಿಗಳ ಜೊತೆ, ಹಾಲಿ ಮುಖ್ಯಮಂತ್ರಿಗಳ ಜೊತೆ, ಮತ್ತೆ ಉನ್ನತ ಅಧಿಕಾರಿಗಳ ಜೊತೆ ಸಾಕಷ್ಟು ಚರ್ಚೆಯನ್ನು ಮಾಡಿ ಈಗ ಸಂಬಂಧಪಟ್ಟಂತ ಕಡದ ಆರ್ಥಿಕ ಇಲಾಖೆಯಲ್ಲಿದೆ. ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟ್ನವರು ಹಿರಿಯ ಡಾಕ್ಟರ್ ಅಧಿಕಾರಿಗಳ ಸಮಿತಿ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಕಾಲದ ಕಾಯಿಲೆಗಳೇನಿದ್ದಾವೆ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ, ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು, ಇಂಥ ದೀರ್ಘಕಾಲದ ಕಾಯಿಲೆಗಳಿದ್ದಾವೆ, ಈ ಆಸ್ಪತ್ರೆ ಅಂತ ಕೇಳಬೇಕಾಗುತ್ತೆ. ಆದ್ರಿಂದ ನಾವು ಕೂಡ ನಮ್ಮ ಪಿಂಚಣಿಯಲ್ಲಿ 1% ಶೇಕಡ 1% ಪಿಂಚಣಿಯನ್ನು ಸರ್ಕಾರ ಕೊಡ್ತೇವೆ. ಉಳಿದಂತ ಹಣವನ್ನು ನೀವು ಕೂಡ ಕ್ರೋಢೀಕರಣ ಮಾಡಿ ದೀರ್ಘಕಾಲದ ಕಾಯಿಲೆಗಳಿಗೆ ನಮ್ಮ ಸರ್ಕಾರಿ ನಿವೃತ್ತ ನೌಕರರು, ಪಿಂಚಣಿದಾರರು ತುತ್ತಾಗ್ತಾರೆ, ಅವರಿಗೆ ಆರ್ಥಿಕ ಸಹಾಯವನ್ನು ನೀಡಬೇಕು ಅಂತೇಳಿ ಸಾಕಷ್ಟು ಚರ್ಚೆ ಆಗಿದೆ. ಇದು ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದಾರೆ. ಹೀಗಾಗಿ ನಮಗೆಲ್ಲ ಗೊತ್ತಿರಾಗಿ 7ನೇ ವೇತನ ಆಯೋಗ ಈಗಾಗಲೇ ತನ್ನ ವರದಿಯನ್ನು ಅನುಷ್ಠಾನ ಮಾಡಿದೆ. ಅದರ ಶಿಫಾರಸಿನಲ್ಲಿ 70 ವರ್ಷಕ್ಕೂ ವಯೋಮಿತಿ ವಿರುದ್ಧ 80 ವರ್ಷಕ್ಕೆ ಒಳಪಟ್ಟಂತವರಿಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಏನೊಂದು ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದಾರೆ, ಅದೇ ಮಾದರಿಯಲ್ಲಿ ಇರತಕ್ಕಂಥ ನಿವೃತ್ತಿ ನೌಕರಿಗೆ ಶೇಕಡ 10% ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಇನ್ನು ಆದೇಶ ಮಾಡಿದ. 3ನೇದಾಗಿ 7ನೇ ವೇತನ ಆಯೋಗದ ವರದಿಯನ್ನ 1/7/2022ರಿಂದ 31/7/2024 ಯಾರು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಅವರಿಗೆ ಪೇ ಫಿಕ್ಸೇಷನ್ ಮಾತ್ರ ಮಾಡಿಕೊಟ್ರು. ಸೊ ಆ ವರದಿಯಲ್ಲಿ ಬರಬೇಕಾದಂತಹ ಆರ್ಥಿಕ ಸೌಲಭ್ಯಗಳಾದ DCRG ಆಗಿರ್ಬೋದು, ಲೀವ್ ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು, ಕಮ್ಯುಟೇಷನ್ ಆಗಿರ್ಬೋದು,
ಸೊ ಇದನ್ನ ಸರ್ಕಾರ ಆರ್ಥಿಕ ಸೌಲಭ್ಯನ ಕೊಟ್ಟಿಲ್ಲ, ಕೊಡಬೇಕು ಅಂತೇಳಿ ಗಮನವನ್ನು ಸೆಳೆದಿದ್ದೇವೆ. ಅದ್ರ ಬಗ್ಗೆ ಕೂಡ ಸರ್ಕಾರ ಇನ್ನೂ ತೀರ್ಮಾನವನ್ನು ಮಾಡಿಲ್ಲ.